ಚೆನ್ನಾಗೈತೆ ಮೂವಿ ಬಂದು ನೋಡಿ. ಬಟ್ ಮೂವಿ ಚೆನ್ನಾಗಿಲ್ಲ ಅಂತ ಯಾರ್ದೋ ಮತ್ತೆ ಕೇಳಿ ಬರ್ದೇ ಇರಕ್ ಹೋಗ್ಬೇಡಿ. ಬಂದು ಮೂವಿ ನೋಡಿ ಒಂದ್ಸಲಿ. ಮೂವಿ ನೋಡಿದ ಮೇಲೆ ನೀವೇ 4 ಜನ ಕೇಳ್ತೀರಾ ಯಾವ ತರ ಫ್ಯಾಮಿಲಿ ಪ್ರೊಡಕ್ಷನ್ ಕೊಡಬೇಕು ಅಂತ ಮೂವಿನ ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮೂವಿ ಮಾತ್ರ ಮಸ್ತ್ ಆಗೈತೆ. ಇನ್ನು ಮಾತಾಡಕ್ಕೆ ಬೇಜಾನಿದೆ ಬಟ್ ನಾನು ಟೈಮ್ ವೇಸ್ಟ್ ಮಾಡಲ್ಲ. ಎಂಟ್ರಿ ಮಾತ್ರ ಮಸ್ತ್ ಆಗಿದೆ. ಅದ್ ಅರ್ಥ ಮಾಡ್ಕೊಬೇಕು ಅಂದ್ರೆ ಬಂದು ಮೂವಿ ನೋಡ್ಬೇಕು. ಬಟ್ ನಾವೆಲ್ಲ ಬಿಡಿಸಿ ಹೇಳೋದಿಕ್ಕಾಗಲ್ಲ. ಮೂವಿ ಬಂದು ನೋಡಿ. ಮೂವಿ ಮಾತ್ರ ಸಕ್ಕತ್ತಾಗೈತೆ. ಫ್ಯಾಮಿಲಿ ಪ್ರೊಡಕ್ಷನ್ ಯಾವ ತರ ಮಾಡಬೇಕು ಅಂತ ಕರೆಕ್ಟ್ ಆಗಿ ಮೂವಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ. ಬಟ್ ಅದು ಸಕ್ಕತ್ತಾಗಿದೆ. ಎಲ್ಲರೂ ಬಂದು ಮೂವಿ ನೋಡಿ. ಜೈ ಧ್ರುವಸ್ಕೆ. ತುಂಬಾ ಇಷ್ಟ ಆಯ್ತು. ಫ್ಯಾಮಿಲಿ ಚೆನ್ನಾಗಿದೆ, ಧ್ರುವ ಆಕ್ಷನ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಫಿಲಮ್. ನಮ್ಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ ಫಿಲಮ್. ಫ್ಯಾಮಿಲಿ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ಪಾರ್ಟ್ 2 ಒಂದು ವೇಟ್ ಮಾಡ್ತಾ ಇದೀವಿ. ಸುದೀಪ್ ಸರ್ ಎಂಟ್ರಿ ಮಾತ್ರ ಅಲ್ಟಿ. ಕನ್ನಡ ಮೂವಿನ ಥಿಯೇಟ್ರಿಗೆ ಬಂದು ಬೆಳೆಸಿ ಸೂಪರ್ ಆಗಿದೆ. ಮೂವಿ ಸೂಪರ್ ಆಗಿದೆ ಸರ್. ಅಲ್ಟಿ ಬೆಂಕಿ ಮಾತ್ರ ಮೂವಿ ಮಾತ್ರ ಫುಲ್ ಸೈಕೋ. ಧ್ರುವ ಬಾಸ್ ಅಂದ್ರೆ ಈ ಕನ್ನಡ ಇಂಡಸ್ಟ್ರಿಗೆ ಒಂದು ತಾಕತ್ತಿದ್ದಂಗೆ. ಈ ಬಾಸ್ನ ಈ ಮೂವಿನ ಇನ್ನೂ ಹೆಚ್ಚೆಚ್ಚು ನೋಡಿ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕಂತ ಎಲ್ಲರಲ್ಲೂ ಕೇಳ್ಕೊಂತೀನಿ. ಸುದೀಪ್ ಸರ್ ಎಂಟ್ರಿ ಮತ್ತೆ ಗೂಸ್ ಬಂಪ್ಸ್ ಮಾತ್ರ. ಈ ಮೂವಿ ನೋಡ್ಬೇಕಾದ್ರೆ ಸೈಕ್ ಎಂಟ್ರಿ ಆಯ್ತು. ಮೂವಿ ಮಾತ್ರ ಪಾರ್ಟ್ 2 ಅಲ್ಲಿ ಅಂತ ಏನಿಲ್ಲ. ಈ ಫಸ್ಟ್ ಪಾರ್ಟ್ 1 ಅಲ್ಲಿ ಈ ತರ ಗೂಸ್ ಬಂಪ್ಸ್ ಕೊಡ್ತಾರೆ. ಇನ್ನು ಪಾರ್ಟ್ 2 ಅಲ್ಲಿ ಇನ್ನು ನೋಡಬೇಕು. ಹೆಚ್ಚಾಗಿ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕು. ಇನ್ನು ನೆಕ್ಸ್ಟ್ ಟಾಕ್ಸಿಕ್ ಮೂವಿ ಬರ್ತಿದೆ. ಎಸ್ ಬಾಸ್ಗೂ ಇದೇ ಥರ ಸಾಥ್ ಕೊಟ್ಟು ಎಲ್ಲರೂ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕಂತ ಎಲ್ಲರೂ ಕೇಳ್ಕೊತೀನಿ. ಜೈ ಧ್ರುವ ಬಾಸ್. ಸೂಪರ್ ಮೂವಿ ಮಾತ್ರ 200%. ಸೂಪರ್ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿತ್ತು. ಒಳ್ಳೆ ಮೂವಿ. 200 ಪಕ್ಕ ಸೂಪರ್ ಆಗಿತ್ತು. ಧ್ರುವ ಸೂಪರ್ ಆಗಿತ್ತು.